ಪ್ರಾಥಮಿಕ ಶಾಲೆ ನೂತನ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮ ಇವತ್ತು ಜರುಗಿದೆ. ಕನ್ನಡ ಡಿಪಾರ್ಟ್ಮೆಂಟ್ ಇಂದ ಕನಸನ್ನ 3 ಕೋಟಿ ವೆಚ್ಚದಲ್ಲಿ ಈ ಕಾರ್ಯ ನಡೀತಾ ಇದೆ. ಅವರು ಫಸ್ಟ್ ಮಿನಿಸ್ಟರ್ ಆದ್ಮೇಲೆ ಹೆಚ್ಚಿನ ಒತ್ತು ಕೊಟ್ಟಿದ್ದು ಶಿಕ್ಷಣ ಡಿಪಾರ್ಟ್ಮೆಂಟ್ಗೆ. ಅದಕ್ಕಾಗಿ ಜಾಸ್ತಿ ಫಂಡ್ಸ್ ಅನ್ನ ಅವರು ಲೈಬ್ರರಿ ಆಗ್ಲಿ, ಸ್ಕೂಲ್ಗಳಾಗ್ಲಿ, ಯಾವ ಸ್ಕೂಲ್ ಬಿಲ್ಡಿಂಗ್ ಬಹಳ ಹಳೆಯಿದ್ದಾವೆ ಅವನ್ನ ಪುನರ್ ನಿರ್ಮಾಣ ಮಾಡುವಂತ ಕಾರ್ಯಗಳಿಗೆ ಜಾಸ್ತಿ ಫಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಬೇರೆ ಡಿಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ಮಹತ್ವ ಹೆಚ್ಚು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಹಾಗಾಗಿ ನಮ್ಗೆಲ್ಲ ಇಷ್ಟೆಲ್ಲ ಫೆಸಿಲಿಟಿ ಸ್ಕೂಲ್ ಮಕ್ಕಳು ಕೂಡ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಲಂಡನ್ ಹೋಗಿ ಒಂದು ಸ್ಟ್ರೀಟ್ ಲೈಟ್ ಸಿಕ್ತು. ಅವರು ಓದಿ ಲಾ ಡಿಗ್ರಿಯನ್ನ ಪಡ್ಕೊಂಡು ನಮ್ಮ ದೇಶದ ಸಂವಿಧಾನ ಬರೆದ್ರು. ಇವತ್ತು ನಾವೆಲ್ಲರೂ ಆರಾಮಾಗಿ ಒಂದು ಸುಗಮವಾದ ಜೀವನ ನಡೆಸಲಿಕ್ಕೆ ಅವರೇ ಕಾರಣ ಅಂತ ಅವರ ಒಂದು ಇನ್ಸ್ಪಿರೇಷನ್ ಅನ್ನ ತಗೊಂಡು ತಾವೆಲ್ಲರೂ ತಮ್ಮ ವಿದ್ಯಾಭ್ಯಾಸಕ್ಕೆ ತಾವೆಲ್ಲರೂ ಗಮನ ಕೊಡ್ಬೇಕು. ನಮ್ಮ ಕೋರ್ಸ್ಗಳಾಗ್ಲಿ, ಟೀಚರ್ ಮತ್ತೆ ಈಗ ಬೇರೆ ಹಾಡಾಗ್ಲಿ, ಭಾಷಣ ಆಗ್ಲಿ, ಗಾಯನ ಆಗ್ಲಿ, ಡಾನ್ಸ್ಗಳಾಗ್ಲಿ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಮ್ಮ ಅವಾರ್ಡ್ ಫಂಕ್ಷನ್ ಅಲ್ಲೂ ಕೂಡ ತಾವು ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ ಹಲವಾರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗಳ ಬರ್ತಿರ್ತಾವೆ. ಅದರಲ್ಲಿ ಕೂಡ ಎಲ್ಲ ಟೀಚರ್ಸ್ ಕೂಡ ತಮ್ಮ ಮಕ್ಕಳಿಗೆ, ಪೋಷಕರು ಕೂಡ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕು. ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರ್ದು. ಎಲ್ಲ ಹೆಡ್ ಮಾಸ್ಟರ್ಸ್ಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯ ಆಗ್ಬೇಕು. ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ತಮಗೆ ಸ್ಪೋರ್ಟ್ಸ್ ಕಿಟ್ಗಳಾಗ್ಲಿ, ಸಹೋದರ ಅವರು ಕಬಡ್ಡಿ ಮ್ಯಾಚ್ಗಳಾಗ್ಲಿ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ನಾವು ಕೂಡ ನಿಮ್ಗೆ ಪುಷ್ ಮಾಡ್ತಾ ಇದೀವಿ. ನೀವು ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಎಕ್ಸ್ಪೋಜರ್ ಸಿಗ್ಲಿ, ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಸಿಗ್ಲಿ ಅಂತ ಅವ್ರದ್ದು ಉದ್ದೇಶ ಇದೆ. ಸೊ ಅದಕ್ಕಾಗಿ ತಮ್ಮದು ಪ್ರೋತ್ಸಾಹ ಕೂಡ, ಹಾಗೇನೆ ಎಲ್ಲ ಗ್ರಾಮದ ಹಿರಿಯರು, ಪೋಷಕರು ಕೂಡ ತಮ್ಮದು ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಇವತ್ತಿನ ಕಾರ್ಯ ಏನು ಯಶಸ್ವಿಯಾಗಿದೆ. ಆದಷ್ಟು ಗುತ್ತಿಗೆದಾರರು ನಿಗದಿತ ಸಮಯದಲ್ಲಿ ಅವರು ಈ ಕಾರ್ಯನ ಮುಗಿಸ್ಕೊಳ್ಬೇಕು. 11 ತಿಂಗಳು ಅಂತ ಬರೆದಿದ್ದಾರೆ ಪ್ಲಾನ್ ಅಲ್ಲಿ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ, ನವೆಂಬರ್ ಅಲ್ಲಿ 2026ಕ್ಕೆ ಬಿಲ್ಡಿಂಗ್ ರೆಡಿ ಆಗ್ಬೋದು. ಸೊ ಹಾಗಾಗಿ ಅಲ್ಲಿ ತನಕ ಹೆಚ್ಚಿನ ಜವಾಬ್ದಾರಿ ಟೀಚರ್ಸ್ ಇದೆ ಅನ್ಸುತ್ತೆ. ಹೇಗೆ ಕ್ಲಾಸ್ ಅನ್ನ ಶಿಕ್ಷಕರು ಅವರು ಹೇಗೆ ಕ್ಲಾಸ್ ತಗೋತಾರೆ. ಸೊ ಅದಕ್ಕಾಗಿ ಎಲ್ಲ ಮಕ್ಕಳಿಗೂ ನಾನು ಆಲ್ ದ ಬೆಸ್ಟ್ ಹೇಳಿದ್ದೇನೆ. ಅತ್ಯಂತ ಸವರ್ ನೋಡ್ರಿ ನಿರ್ವಹಿಸಿದಂತಹ ಶಾಲೆಯಾಗಿ ನಡೆಯುತ್ತಿರುವಂತಹ ನಮ್ಮ ಸರ್ಕಾರಿ ಮುರಾರ್ಜಿ ಶಾಲೆ ಪ್ರಯತ್ನದ ಫಲವಾಗಿ ಇವತ್ತು ಈ